ಸಿರಿ, ಮಕ್ಕಳಿಗೆ ನಂಜೇರಿದ್ರೆ ಅದನ್ನ ಇಳಿಸೋ ಶಕ್ತಿ ಮಾಂಜಲಿ ಸೊಪ್ಪಿನ ರಸಕ್ಕೆ ಇರೋದು. ಇದನ್ನ ಮಗಿನ ಬೆನ್ನಿಗೆ ಒಂದೊಂದು ಗಂಟೆಗೂ ಹಾಕಿ ಸವರ್ತಾ ಇರಬೇಕು. ಆಮೇಲೆ ಇದೈತಲ್ಲ, ತಾಯಿ ಎದೆ ಹಾಲಿನಾಗೆ ಒಂದು ಚಿಟಿಕೆ ಬೆರೆಸ್ಬಿಟ್ಟು ಕುಡಿಸ್ಬೇಕು. ಮಗಿನ ದೇಹದಾಗಿರೋ ನಂಜೆಲ್ಲ ಮೂತ್ರದಾಗ ಆಚ್ಕೋಗ್ಬಿಡ್ತದೆ. ಆದರೂ ಆಸ್ಪತ್ರೆ ಔಷಧಿ ಮುಂದೆ ಈ ಔಷಧಿ ಅವ ಅರ್ಸ್ಬಿಟ್ಟು ಕೊಡವ. ನಂಗೆ ನಿನ್ನ ಮ್ಯಾಕೆ ನಂಬಿಕೆ ಐತೆ. ನಿನ್ನ ಕೈನಾಗೆ ಆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಗೊತ್ತವಳೆ. ನಿನ್ನ ಕೈನಾಗ ಆ ತಾಯಿ ಸ್ಟೆಪ್ ಮಾಡ್ಸಕ್ಕಿಲ್ಲ. ದೊಡ್ಡ ದೊಡ್ಡ ಡಾಕ್ಟ್ರಲ್ಲಿ ಕೊಡೋದು ಔಷಧಿ, ಅದೇ ನೀನು ಕೊಡೋದು ವಿರುದ್ಧ. ಇದ್ರಾಗೆ ಎಲ್ಲ ರೋಗ ಕಳಿಯೋ ಗುಣ ಐತೆ. ತಕ ಬರ್ತೀನವ. ಮಗ ಬಿರ್ನೆ ಹುಷಾರಾಗ್ಲಪ್ಪ. ಚಾಮುಂಡವ ಮಗಿನ ಕಾಪಾಡ. ಡಾಕ್ಟರ್, ರಿಪೋರ್ಟ್ ಇನ್ನೇನು 10 ನಿಮಿಷದಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾನು ಹೇಳಕ್ಕೆ ಬಂದಿರೋದು ಅಂದರೆ ನನ್ನ ಮಗು ಡಾಕ್ಟರ್ ಆಗಿ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಮಗು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಪಲ್ಸ್ ರೇಟು ಕಮ್ಮಿ ಆಗ್ತಾ ಇದೆ. ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ, ಆದರೆ ಮಗು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಮಗು ರೆಸ್ಪಾನ್ಸ್ ಹೀಗೆ ಇದ್ರೆ ನಾವೇನು ಹೇಳೋಕ್ಕಾಗಲ್ಲ. ನನ್ನ ಮಗುಗೆ ಏನೂ ಆಗಬಾರ್ದು. ಏನಾಯ್ತು ಹಿಂಗವ? ಶ್ರೀ, ಮಗು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ. ಏನು ಹೇಳೋಕ್ಕಾಗಲ್ಲ ಅಂತ ಅಂದ್ರು ಡಾಕ್ಟರ್. ಅಣ್ಣಯ್ಯ, ನನ್ನ ಮಗು ಅವ್ವ ಅನ್ನೋಕ್ ಮುಂಚೆನೆ ಏನೋ ಆಗಿಲ್ಲ. ನಿನ್ ಬಾ ಕುಂತ್ಕೊ. ಅಳ್ಬೇಡ, ಕುಂತ್ಕೊ. ಅಳ್ಬೇಡವಾ? ನೀವು ಹೋಗ್ಬಿಟ್ಟು ತಗೊಂಡ್ಬಿಡಿ. ತಂಗ್ಯವ, ಈಗ ಮಗಿನ ಉಳ್ಸಕ್ಕೆ ನಮ್ಮ ಹತ್ರ ಇರೋದು ಒಂದೇ ದಾರಿ.